ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಅಕ್ಟೋಬರ್ 21ನೇ ತಾರೀಕು ನಮ್ಮ 104ನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯದ ಕಾರ್ಯಾಗಾರ. ಆಸಕ್ತಿ ಇರೋರು ಜಾಯ್ನ್ ಆಗಿ ಕುಟುಂಬ ಸಮೇತರಾಗಿ ಕಲೀರಿ. ಹಾಗೆ ಕೆಲವು ವಿಚಾರಗಳು ಜ್ಯೋತಿಷ್ಯದ ಬಗ್ಗೆ ಈ ಕಾಲ್ಸ್ ಬರ್ತಾನೆ ಕೆಲವು ಹೇಳ್ತೀನಿ. ಫಸ್ಟ್ ಕಾಲ್ಸ್ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹಲೋ ಗುರುಜಿ. ಹೇಳಿ. ನಮಸ್ಕಾರ. ನಾ ಆಸ್ತಿ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಆಸ್ತಿ? ಹಾ ಗುರುಜಿ. ಏನು, ಎಲ್ಲಿಂದ ಬರ್ಬೇಕು ಆಸ್ತಿ? ಅದು ನಮ್ದು ಪಾಲ್ ಆಗ್ಬೇಕಾಯ್ತು. ಪಾಲ್ ಆಗೋತ್ ಬಂದ್ರು ಅವ್ರು ನಮ್ಮ ಕಾಕಾಗಳ್ರಿ ಕೊಡ್ವಾರ್ರಿ. ಇದು ಎರಡನೇ ಸತಿ ಕೇಳ್ದಂಗಿದೆಯಲ್ಲ. ಇಲ್ರಿ ಗುರುಜಿ, ನಾವು ಮುಡುಲ್ಗಿತ್ತಿಂದ ಮಾತಾಡ್ತಿರೋದು. ಕಾಕಾದವ್ರು ಕೊಡ್ತಾ ಇಲ್ಲ. ಇದು ಫಸ್ಟ್ ಟೈಮಾ? ಓಕೆ, ಆಯಿತು. 1 to 2 ನಂಬರ್ ಹೇಳಿ. 15 ಗುರುಜಿ. 15. ಪ್ರಾಪರ್ಟಿ ಹಿರಿಯರು 9th ಹೌಸ್ ನೋಡೋಣ. 9ನೇ ಮನೆ. 9 ಏನು ಹೇಳುತ್ತೆ? 6, 11 ರೆಟ್ರೋಗ್ರೇಡ್. ಕೊಡಬೇಕು ಅಂತ ಕೆಲವ್ರಿಗಿದೆ, ಕೊಡಬಾರ್ದು ಅಂತ ಕೆಲವ್ರಿಗಿದೆ. ಅರ್ಥ ಆಯ್ತಾ? ಹಾ ಗುರುಜಿ. ಕೆಲವ್ರಿಗೆ ಕೊಡಬೇಕು ಅಂತಿದೆ 11, ಕೆಲವ್ರು ರೆಟ್ರೋಗ್ರೇಡ್ ಆಗಿದೆ, ಕೆಲವ್ರು ಕೊಡಬಾರ್ದು ಅಂತಿದೆ. ಸೊ ಈ ಜಂಜಾಟದಲ್ಲಿ ಸಿಗೋದು ಕಷ್ಟ. ಇದಕ್ಕೆ ಪರಿಹಾರ ಗುರುಜಿ? ಕೋಲ್ ತಗೊಂಡು ಹೋಗಿ ಒಂದು ಬಾರಿಸಿ, ಯಾರ್ಯಾರು ಕೊಡಲ್ವ ಅದೇ ಪರಿಹಾರ. ಜ್ಯೋತಿಷ್ಯದಲ್ಲಿ ಏನು ಪೂಜೆ ಗೀಜೆ ಮಾಡಿದ್ರೆ ಇವರೆಲ್ಲ ತನ್ನಾಗ್ತಾರೆ ಅಂತ ಎಲ್ಲರ ಪರಿಹಾರ ಇದೆಯಾ? ಕಷ್ಟ. ಇದು ಚೇಂಜ್ ಆಗೋದು ಕಷ್ಟ. ಯಾಕಂದರೆ ರೆಟ್ರೋಗ್ರೇಡ್ ಯಾವಾಗಲೂ ಕೂಡ ರಾಹು ಮತ್ತು ಕೇತು ಬರಬಾರ್ದು ರೆಟ್ರೋಗ್ರೇಡಲ್ಲಿ. ಇನ್ನು ಉಳಿದ ಗ್ರಹಗಳು ರೆಟ್ರೋಗ್ರೇಡ್ ಬಂದರೆ ಆ ರೆಟ್ರೋಗ್ರೇಡು ಡೈರೆಕ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸ್ಯಾಟರ್ನ್ ಇವಾಗ ರೆಟ್ರೋಗ್ರೇಡಲ್ಲಿದೆ. ನವಂಬರ್ ಆದ ನಂತರ ಡೈರೆಕ್ಟ್ ಆಗುತ್ತೆ. ಅದಕ್ಕೆ ಪರಿಹಾರ ಸಿಗುತ್ತೆ. ರಾಹು ಕೇತುಗಳಿಗೆ ಪರಿಹಾರ ಸಿಗಲ್ಲ. ಎಷ್ಟು ದಿವಸಗಳಿಂದ, ಎಷ್ಟು ವರ್ಷಗಳಿಂದ ನಿಮಗೆ ಆಸ್ತಿ ಭಾಗ ಸಿಗ್ತಾ ಇಲ್ಲ? ಎಷ್ಟು ವರ್ಷದಿಂದ ಫೈಟ್ ಮಾಡ್ತಾಯಿದ್ರಿ, ಕೇಳ್ತಾ ಇದ್ರಿ ಹೇಳಿ? ಭಾಳ ದಿವಸನ, ಭಾಳ ವರ್ಷನ? ನಾವೆಲ್ಲ ರೀ ತವ್ರ ಮನ್ಯಾಗ ಅದು ರೀ, ಮಕ್ಕಳ ಕಟ್ಕೊಂಡ್ರೆ ಅವ್ರು ಕೊಡುದು ಕೊಡುವಾರ್ರಿ, ಅದ್ರ ಸಂಬಂಧ. ನಾನು ಏನು ಪ್ರಶ್ನೆ ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಎಷ್ಟು ವರ್ಷ ಆಯಿತು ಕೊಡ್ತೀನಿ ಕೊಡಲ್ಲ ಅಂತ? ಯಾವಾಗಿಂದ ಗಲಾಟೆ ಇದೆ? ಎಷ್ಟು ವರ್ಷದಿಂದ ಇದೆ? 3-4 ವರ್ಷ ಆಯ್ತ್ರಿ. ಈ 3-4 ವರ್ಷ ಇನ್ನೂ 15 ವರ್ಷಕ್ಕೆ ಹೋಗುತ್ತೆ. ಆ ಪೀಳಿಗೆಯವರೆಲ್ಲ ಇರಬಾರ್ದು. ಇದು ಸುಮ್ಮನೆ ಒಬ್ಬರದಲ್ಲ. ಇಲ್ಲಿ ರಾಹು ರೆಟ್ರೋಗ್ರೇಡ್ ಬಂದರೆ ಒಬ್ಬರಿಗೆ 11 ಇರುತ್ತೆ, ಒಬ್ಬರು 3 ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, 6 ಇದೆ, 12 ಇದೆ. ಈ ಫ್ರೂಟಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಫ್ರೂಟಲ್ಲಿ 11 ಇದೆ, ಕೊಡಬೇಕು ಅಂತಿದೆ ಕೆಲವ್ರಿಗೆ, ರೆಟ್ರೋಗ್ರೇಡಿಗೆ ಕೊಡಬಾರ್ದು ಅಂತಿದೆ. ಎರಡನ್ನೂ ನಾವು ಸ್ವಲ್ಪ ಕಷ್ಟ. ಕೇಸ್ ಹಾಕಂಗಿದ್ರೆ ಹಾಕಿ ಬರ್ತಕ್ಕಂಥದ್ದು ನೋಡ್ಬೋದು ಅಷ್ಟೇ. ಅದು ಕೇಸ್ ಅಂದರೆ ಅದನ್ನು ಕಷ್ಟ, ಇಲ್ಲಿ ಬರಲಿಲ್ಲ ಅಂದರೆ ಕಷ್ಟನೇ. ಮುಂದಿನ ಕರೆಗೋಣ. ನಮಸ್ಕಾರ. ಕೆಲವು ಜ್ಯೋತಿಷ್ಯದಲ್ಲಿ ಒಂದು ವಿಚಾರ ಪಬ್ಲಿಕ್ಕಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ಆಗಲ್ಲ ಅಂದರೆ ಆಗಲ್ಲ ಅಂಥೇಳಿ. ಪರಿಹಾರ ಅಂತ ಕೇಳಿದ್ರೆ ನೀವು ಕಾಂಪೌಂಡ್ರ್ ಹತ್ರ ಹೋಗ್ತೀರ, ಅಲ್ಲೋಗಿ ಕೇಳ್ಕೊಳ್ಳಿ. ಕೈಗೆ ಚಿಪ್ ಕೊಡ್ತಾರೆ, ತಲೆಗೆ ಟೋಪಿ ಹಾಕ್ತಾರೆ. ನಂಬರ್ 1 ಫ್ರಾಡ್ ನಡೀತಾ ಇರೋದೇ ಜ್ಯೋತಿಷದಲ್ಲಿ. ನಂಬರ್ 1 ಫ್ರಾಡ್ ನಡೀತಾ ಇರೋದೇ ಜ್ಯೋತಿಷದಲ್ಲಿ. ಈ ಕೆಲವರೆಲ್ಲ ತಲೆಕೆಟ್ಟಿದೆ ಕೆಲವರು ಪಬ್ಲಿಕ್ಕಿಗೆ. ಜ್ಯೋತಿಷ್ಯ ಆದರೆ ಪರಿಹಾರ, ಅದಕ್ಕೆ ನಮಗೆ ಬೆಲೆಗಳಿಲ್ಲ. ನಮಗೆ ಪರಿಹಾರ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಕೀಪ್ ದಿಸ್ ಇನ್ ಮೈಂಡ್. ಇದ್ರ ಮೀರಿ ನೀವು ಹೋಗ್ತೀರಾ ಅಂತಂದರೆ ನಿಮ್ಮಷ್ಟು ಮುಟ್ಟಾಳ್ರು ಇನ್ನೊಬ್ಬರಿಲ್ಲ. ಆ ಡ್ರೆಸ್ ಹಾಕೊಂಡು ಅವ್ರು ನೋಡ್ಕೊಂಡಿದ್ದ ತಕ್ಷಣ ಓಡ್ತಾರೆ ಕಾಲಿಗೆ ಬೀಳೋಕ್ಕೆ. ಅದು ಯಾರೋ ಏನೇನೋ ಹೇಳ್ತಾರೆ. ಅದು ಯಾರೋ ತಿರುಪತಿ ಲಡ್ಡು ಬಗ್ಗೆ ಯಾರೋ ಇವತ್ತು ಹೇಳ್ತಾಯಿದ್ರು. ಯಾರೋ ಅದೇನೋ ಕೂತ್ಕೊಂಡು ಅವನೇನೋ ವಾದ ಬಿಡ್ತಾ ಇದ್ದ. ಅದನ್ನು ನೋಡೋಕೆ ಅಷ್ಟು ಜನ, ಲಕ್ಷಾಂತರ ಜನ. ರೈಲ್ ಬಿಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ನೋಡ್ತೀರಾ. ರಿಯಲ್ ಹೇಳಬೇಕು ಅಂದರೆ ಯಾರೂ ನೋಡೋಲ್ಲ. ರೀಲ್ಗೆ ತಾಕತ್ತು ಜಾಸ್ತಿ, ರಿಯಲ್ಗೆ ತಾಕತ್ತಿಲ್ಲ. ಏನು ಮಾಡೋದು? ಕಲಿಯುಗ ಇದು. ಪರಿಹಾರ ಅಂತೆ, ಪರಿಹಾರ ಸಿಗಲ್ಲ ಅಂದರೆ ಸಿಗಲ್ಲ. ಕೋರ್ಟ್ಗೆ ಹೋಗಿ ಅಲ್ಲಿ ನೋಡೋಣ. ವಿನ್ ಆಗ್ತೀವಾ? ಪ್ರಶ್ನೆಶಾಸ್ತ್ರ ಹಾಕೋಣ. ಬಂದರೆ ಬರುತ್ತೆ, ಇಲ್ದವ್ರಿಲ್ಲ. ನ್ಯಾಚುರಲ್ ಆಗಿ ಬರೋಲ್ಲ ಅಂದರೆ ಬರೋಲ್ಲ. ದಯವಿಟ್ಟು ಯಾರು ವೀಕ್ಷಕರು ನಕ್ಷತ್ರ ನಾಡಿ ಪ್ರೋಗ್ರಾಮ್ ಕೇಳ್ತಿರೋ ಒಂದು ತಲೆ ಇಟ್ಕೊಳ್ಳಿ. ಒಂದು ಕ್ಯಾಪ್ಷನ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ತಲೆ ಇಟ್ಕೊಂಡು ನಮಗೆ ಕಾಲ್ ಮಾಡಿ. ನಮ್ಮದು ಇವತ್ತು ವರ್ಲ್ಡ್ ವೈಡ್ ನಂಬರ್ 1 ಆಗಿದೆ. ದೊಡ್ಡ ದೊಡ್ಡ ಚಾನಲ್ ಕೂತ್ಕೊಂಡಿದ್ದಾರೆ, ಯಾರು ಅಂತಲೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ಚಾನಲ್ ಬೆಳಿಗ್ಗೆ 1 ಅವರ್ ಬಡ್ಕೋತಾರೆ, ಅವನು ಯಾರು ಅಂತಲೇ ಗೊತ್ತಿಲ್ಲ. ಮುಗ್ಧರು ಹಾಳಾಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಭಾಳಷ್ಟು ಜನ ಮುಗ್ಧರು ಜ್ಯೋತಿಷ್ಯನ ಯಾರೋ ಗುರುಗಳು ಬಂದರು ಅಂತ ಹೇಳಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೂನಾರ ಹಾಕಿ ಅವ್ನಿಗೇನೋ ಶಕ್ತಿ ಇದೆ. ಯಾವ ಶಕ್ತಿನೂ ಇಲ್ಲ ಅವನಿಗೆ. ಒಂದು ಹೂನ ಅಲ್ಲಾಡ್ಸೋಕ್ಕೆ ಶಕ್ತಿ ಇಲ್ಲ, ನನಗೂ ಇಲ್ಲ. ಏನಾಗುತ್ತೆ, ಏನು ಹೋಗುತ್ತೆ, ಏನಾಗಲ್ಲ ಅದನ್ನು ಹೇಳ್ತಕ್ಕಂಥವನೇ ಕಾಲಜ್ಞಾನಿ. ಯಾರು ಡ್ರೆಸ್ ಹಾಕೊಂಡು ಕಾಲಜ್ಞಾನಿ ಅಂತಾರೆ, ಅವನ ಕಾಲನೇ ಗೊತ್ತಿರಲ್ಲ.
ಎಲ್ಲರಿಗೂ ಕೂಡ ಕಷ್ಟ ಬರುತ್ತೆ, ಎಲ್ಲರಿಗೂ ಸುಖ ಬರುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಕಟ್ಟಿಟ್ಟ ಬುತ್ತಿ. ಯಾರನ್ನು ಸರಿ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಯಾರನ್ನು ಸರಿ ಮಾಡೋಕ್ಕಾಗಲ್ಲ. ನಿಮಗೆ ನೀವು ಸರೋಗೋದು ಒಂದೇ ದಾರಿ ಅಷ್ಟೇ. ಇದನ್ನು ತಲೆಲಿಟ್ಕೊಳ್ಳಿ. ಯಾರಿಂದ ಯಾರೂ ಸರಿ ಮಾಡೋಕ್ಕಾಗಲ್ಲ. ನೀವು ಚೇಂಜ್ ಆಗಿ. ಓನ್ಲಿ ಯು ಕ್ಯಾನ್ ಬಿ ಚೇಂಜ್ಡ್ ಅಷ್ಟೇ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಸರ್, ಇದು ಮ್ಯಾರೇಜ್ ಲೈಫ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಮ್ಯಾರಿಡ್ ಲೈಫ್, ಮದುವೆ ಆಗಿದೆ ಹಂಗಾರೆ? ಓಕೆ. 1 to 240 ನಂಬರ್ ಹೇಳಿ ಸರ್. 240. 240. ಓಕೆ. 240 ಮ್ಯಾರೇಜ್. ಏಳನೇ ಮನೆ ನೋಡ್ತೀನಿ. ಏಳನೇ ಮನೇಲಿ ಮ್ಯಾರೇಜ್ ಬಗ್ಗೆ 4ನೇ ಮನೆ ಬಂದಿದೆ ಅಂದಾಗ ಇಲ್ಲಿ ನಮಗೆ ಫ್ರೂಟ್ ನೋಡ್ತೀವಿ, ಟ್ರೀ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ 4 ಬಂದಿದೆ. 4 ಅಂತಂದರೆ ಲಾಸ್ ಆಫ್ ಲವ್ ಆಗಿದೆ. ಅರ್ಥ ಆಯ್ತಾ? ಅಲ್ಲಿ ಬಾಂಧವ್ಯ ಇಲ್ಲ, ಆದರೆ ಮ್ಯಾರೇಜ್ ಇಂಟ್ಯಾಕ್ಟ್ ಇರುತ್ತೆ. ಅರ್ಥ ಆಯ್ತಾ? ಮ್ಯಾರೇಜ್ ಇಂಟ್ಯಾಕ್ಟ್ ಇರುತ್ತೆ ಭಾಳಷ್ಟು ದಿವಸಗಳು. ನೆಕ್ಸ್ಟು ಅದು ಟೇಸ್ಟ್ಗೆ ಹೋಗ್ಬೇಕಾದ್ರೆ 110 ಆದರೆ ಸಪ್ರೇಷನ್ ಆಗೋದು ಸ್ವಲ್ಪ ಭಾಳ ನಿಧಾನ, ಕಠಿಣ. ಪ್ರಶ್ನೆ ಏನು ಕೇಳಿ ಸರ್? ಏನಿಲ್ಲ ಸರ್, ನಾವು ಚೆನ್ನಾಗೇ ಇದೀವಿ, ಬಟ್ ಜಗಳ ತುಂಬ ಆಗ್ತಿದೆ. ನಮ್ಮ ತಂದೆ ಇಂಟ್ಯಾಕ್ಟ್ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ ಸರ್. ಓಕೆ. ಲಾಸ್ ಆಫ್ ಲವ್ ಆಗಿದೆ ಅಂತ ಹೇಳಿದೆ, ಇಂಟ್ಯಾಕ್ಟ್ ಇರುತ್ತೆ ಅಂತ ಹೇಳಿದೆ. ತುಂಬ ಕಷ್ಟ ಹೋಗೋದು. ಎಂಡಿಂಗಲ್ಲಿ ಸ್ವಲ್ಪ ಆಚೆ ಹೋಗ್ತಕ್ಕಂಥದ್ದು ಚಾನ್ಸಸ್ ಇದೇ. ಬೆಳೆಸ್ಕೊಂಡು ಹೋದರೆ ರಿಸಲ್ಟ್ ಕೊಟ್ಬಿಟ್ಟಿದೆ 110. ಅದರಲ್ಲಿ ಫ್ರೂಟ್ ನೋಡಿದ್ರೆ ಅಲ್ಲೂ 12 ಇದೆ. ಸಾಕಷ್ಟು ದಿವಸ ನೀವು ಸಪ್ರೇಷನ್ ಆಗಿರ್ತೀರಾ, ಜೊತೆಲಿರ್ಬೋದು ಸಪ್ರೇಷನ್ ಗಲಾಟೆಯಿಂದ. ಟೇಸ್ಟಲ್ಲಿ ಕೂಡ 4 ಬರ್ತಾಯಿದೆ. ಸೊ ಡಬಲ್ ಫ್ರೂಟ್ ನೋಡ್ತೀವಿ ಇಲ್ಲಿ. ನಮ್ಮ ಡೀಪ್ ಸೀಕ್ರೆಟ್ಸಲ್ಲಿ ಡಬಲ್ ಫ್ರೂಟಲ್ಲೂ ಪ್ರಾಬ್ಲಮ್ ಇದೆ. ಅಂಡರ್ಗ್ರೌಂಡಲ್ಲಿ ಮಾತ್ರ 29. ಸ್ವಲ್ಪ ಸಾಧ್ಯವಾದಷ್ಟು ಕೌನ್ಸಿಲಿಂಗ್ ಹೋಗಿ, ನನ್ನ ಸಜೆಷನ್. ಓಕೆ. ಹಾಗೆ ತೊಗರಿಬೇಳೆನ ದಾನ ಮಾಡಿ, ಸಕ್ಸಸ್ ಸಿಗುತ್ತೆ. ನೆಕ್ಸ್ಟು ದಶಾಭುಕ್ತಿಗೆ ಹೋಗ್ತೀವಿ. ಯಾವ ರೀತಿ ಅಲ್ಲಿ ಈವೆಂಟ್ಸ್ ಟರ್ನ್ ಆಗುತ್ತೆ ಅಂತ ನೋಡಬೇಕು. 2025 ಆದಮೇಲೆ ಇಲ್ಲಿ ನಿಮಗೆ ಗುರು ಆದ ಮೇಲೆ ಶನಿ ಬರ್ತಕ್ಕಂಥದ್ದು. ಶನಿ ಇಲ್ಲಿ ನಾವು ಕಂಪ್ಯಾರಿಸನ್ ನೋಡ್ತೀವಿ. ಇಲ್ಲಿ 4 ಇದೆ ಮ್ಯಾರೇಜ್ಗೆ. ಅಲ್ಲಿಂದ ಶನಿ 3ಗೆ ಹೋಗುತ್ತೆ. 3-1-10. 3 ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಮ್ಯಾರೇಜ್. ಯಾಕಂದರೆ ಸುಮ್ಮನೆ ಮಾತಿನ ಚಕಮಕಿ ಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ ನಾವು ಕ್ಲಿಯರಾಗಿ ನೋಡಿದಾಗ ಮ್ಯಾರೇಜ್ ಅಂತ ಹಾಕಿದಾಗ ಅಲ್ಲಿ ನಕ್ಷತ್ರದಲ್ಲಿ 3 ಜೊತೆ ಕಮ್ಯುನಿಕೇಷನ್ ಜೊತೆ 110. 25 ಆದಮೇಲೆ ಇನ್ನೂ ಜಾಸ್ತಿನೇ ಆಗುತ್ತೆ. ಸೈಲೆಂಟಾಗಿದ್ದು ಬಿಡಿ. ಕೆಲಸಕ್ಕೆ ಹೋಗಿ, ಇಬ್ಬರು ಕೆಲಸಕ್ಕೆ ಹೋಗಿ, ಸಿಗಲೇಬಾರ್ದು. ವಾರಕ್ಕೊಂದು ಸತಿ ಸಿಗಬೇಕು ನೀವು. ವಾರಕ್ಕೊಂದು ಸತಿ ಸಿಗಿ, ಲೈಫ್ ಚೆನ್ನಾಗಿರುತ್ತೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಮನೆ ಕಟ್ಟೋ ಯೋಗ ಇದೆಯಾ ನೋಡೋಣ ಅಂದ್ಬಿಟ್ಟು. ನೋಡೋಣ. ಎಷ್ಟು ಮನೆ ಕಟ್ಟಿದ್ದೀರಾ ಆಲ್ರೆಡಿ? ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಎಷ್ಟು ಮನೆ ಕಟ್ಟಿದ್ದೀರಾ? ಇಲ್ಲ ಗುರುಜಿ, ಏನಿಲ್ಲ. ಸೈಟ್ ಇಲ್ಲ, ಮನೇನೂ ಇಲ್ಲ, ಏನೂ ಇಲ್ಲ. ಮನೆ ಕಟ್ಟಕ್ಕೆ ಫಸ್ಟ್ ಏನು ಬೇಕು? ಸೈಟ್ ಬೇಕು, ದುಡ್ಡು ಬೇಕು. ದುಡ್ಡು. ಹೌದು ಗುರುಜಿ. ದುಡ್ಡಿದ್ರೆ ಸೈಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತಲ್ವಾ? ದುಡ್ಡು ಅದು ಪ್ರಾಬ್ಲಮ್ ಅಲ್ವಾ ಗುರುಜಿ? ಫಸ್ಟು ದುಡ್ಡು ಬಂದರೆ ಆಮೇಲೆ ಸೈಟ್ ಕಾಂಬಿನೇಷನ್ ಬಂದಾಗ ನೋಡ್ಬೋದು. ಸೈಟ್ ಕಾಂಬಿನೇಷನ್ ಬಂದ್ಬಿಟ್ಟು ದುಡ್ಡೇ ಇಲ್ಲ ಅಂದರೆ ಹೆಂಗೆ ಮಾಡ್ತೀರಾ? ಹೌದು ಗುರುಜಿ. ಜ್ಯೋತಿಷ್ಯ ಎಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ನಮ್ಮ ಹತ್ರ ಕೈಯಲ್ಲಿ ದುಡ್ಡಿದೆ ಸರ್, ಈಗ ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ನಮಗೇನೋ ಮೋಸ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ, ಅಲ್ಲಿ ಯೂಸ್ ಮಾಡಬೇಕು. ಜಾತಕದಲ್ಲಿ ಆಟೋಮೆಟಿಕ್ಕಾಗಿ ನಾವು ಮನೆ ಯೋಗ ಇದೆಯಾ ಅನ್ನೋದು ಸ್ವಲ್ಪ ಕಷ್ಟ. ಪ್ರಶ್ನಾಶಾಸ್ತ್ರದಲ್ಲಿ ಚೆಕ್ ಮಾಡ್ತೀನಿ. 1 to 240 ನಂಬರ್ ಹೇಳಿ. 24 ಗುರುಜಿ. 24. ಆಯ್ತು 24 ಗೊತ್ತಾಯ್ತು. ನಿಮ್ಮದೆಲ್ಲ ಶುಕ್ರನ ಅಂಶದವ್ರು ನೀವೆಲ್ಲ. ಅದೇನೋ ಯಾರೋ ಹೇಳ್ಬಿಟ್ಟಿರ್ತಾರೆ, ಕಿವಿ ಊದ್ಬಿಟ್ಟಿರ್ತಾರೆ. ಕೆಲವರೆಲ್ಲ ಇದ್ದಾರೆ ಈ ನ್ಯೂಮರಾಲಜಿಸ್ಟು, ಅವರೇ ಯೂಸ್ ಮಾಡಿರಿ ಅಂತ. 6 ನಿಮಗೆ ದರಿದ್ರವಾಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಅದೇ ಹಾಳು ಮಾಡುತ್ತೆ ನಿಮ್ಮನ್ನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನ್ಯೂಮರಾಲಜಿನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿರಿ. 5 ಯೂಸ್ ಮಾಡಬೇಕಂತೆ, 6 ಯೂಸ್ ಮಾಡಬೇಕಂತೆ. ಕೆಲವೊಂದು ಸತಿ 8 ಫಸ್ಟ್ ಕ್ಲಾಸಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಪ್ರಾಪರ್ಟಿ ನೋಡೋಣ. ಪ್ರಾಪರ್ಟಿ ಇಲ್ಲ ಮೇಡಮ್. ಕಾಂಬಿನೇಷನಲ್ಲಿ ಪ್ರಾಪರ್ಟಿ 4 ಎಲ್ಲೂ ಇಲ್ಲ, ಕಷ್ಟ. ನಿಮ್ಮ ಮಕ್ಕಳು ಮಾಡ್ತಾರೆ ಅಂತ ತೋರಿಸ್ತಾ ಇದೆ ಇಂಡೈರೆಕ್ಟಾಗಿ. ಸರಿ ಗುರುಜಿ. ನಿಮ್ಮ ಮಕ್ಕಳು ಮಾಡ್ತಾರೆ, ಮಕ್ಕಳಿಗೆ ಮೇಲೆ ಭರವಸೆ ಇಡಿ ಮಾಡ್ತಾರೆ. ಅವರು ಲೋನ್ ಮುಖಾಂತರ ಮಾಡ್ತಾರೆ. ಇಲ್ಲಿ 4 ಎಲ್ಲೂ ಇಲ್ಲ, ಅಂಡರ್ಗ್ರೌಂಡಲ್ಲೂ ಇಲ್ಲ, ಎಲ್ಲೂ ಇಲ್ಲ. 4 ಬರಲೇಬೇಕು. ಸೊ ಇನ್ನೂ ಡೀಪ್ ಸೀಕ್ರೆಟ್ಸಲ್ಲಿ ಹೋಗಿ ನೋಡ್ತೀನಿ, ಅಲ್ಲೂ ಕೂಡ 4 ಬಂದಿಲ್ಲ. ಇನ್ನೂ ಡೀಪ್ ಸೀಕ್ರೆಟ್ಸ್ಗೆ ಹೋಗ್ತೀನಿ, ಎಲ್ಲೂ ಕೂಡ 4 ಇಲ್ಲ. ಐ ಆಮ್ ವೆರಿ ಸಾರಿ. ಓಕೆ. ಮಕ್ಕಳ ಮುಖಾಂತರ ಮಾಡಿ, ಸ್ವಲ್ಪ ಅವ್ರ ಮುಖಾಂತರ ಮಾಡಿ, ಸ್ವಲ್ಪ ಟ್ರೈ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಾವಿಲ್ಲಿ ಒಂದು ಅಂಗಡಿ ಮಾಡಬೇಕು ಅಂತ ಮಾಡಿದ್ವಿ.
ಎಷ್ಟು ವಯಸ್ಸು ನಿಮಗೆ? ಸರ್ ನನಗೀಗ 58. ಇಷ್ಟು ವರ್ಷ ಏನು ಮಾಡಿದ್ರಿ? ಇದುವರೆಗೂ ತೋಡ ಮಾಡ್ಕೊಳ್ತಾ ಇದ್ದೆ ಸರ್, ವ್ಯವಹಾರಗಳು ಇಲ್ಲ ಏನಿಲ್ಲ. ಕಂಡು 58ರಲ್ಲಿ ಅಂಗಡಿಗೆ ಹಾಕಕ್ಕೆ ಹೋಗ್ತಾ ಇದ್ದೀರಾ? ಸಿಂಪಲ್ ಆಗಿ ಮತ್ತೆ ಜೀವನಕ್ಕೆ ಯಾರು ಗೊತ್ತಿರೋದು ಯಾಕೆ ಏನಾರು ಮಾಡ್ಕೊಳ್ಳೋಣ ಅಂತ. ಏನು ಬಿಗಿ ಕೆಲಸ ಆಗಲ್ಲ ಸರ್. ಸರಿ, ಯಾಕೆ ನಿಮ್ಮ ಮಕ್ಕಳು ಇಲ್ವಾ? ಮಗ ಒಬ್ಬನ ಹೋಗ್ತಾನೆ ಸರ್, ಕೆಲ್ಸಕ್ಕೆ ಹೋಗ್ತಾನೆ, ಪ್ರೈವೇಟ್ ಕೆಲಸಕ್ಕೆ. ಅವನಿಗೊಂದು 15,000 ಕೊಡ್ತಾರೆ. ಹೆಣ್ಮಗಳು ಒಬ್ಳು ಇದ್ದಾಳೆ, ಇನ್ನು ಮದುವೆ ಮಾಡೋದು. ಹಂಗಾಗಿ ಜೀವನಕಾರ ದಾರಿ ಆಗುತ್ತಲ್ಲ ಅಂತ. ಅಲ್ಲ, 58 ನಿಮಗೆ? ಸರ್ 58 ಆಗಿದೆ ಅಂದ್ರಲ್ಲ. 50. ಮಕ್ಕಳು ಏಜ್ ಆಗಿಲ್ವಾ? ಏಜ್ ಆಗಿದೆ ಅಂದ್ರೆ ಮಗಳು ಇದ್ದಾಳೆ. ಸರಿ, ಆಯಿತು. 1 to 240 ಒಂದು ನಂಬರ್ ಹೇಳಿ. 24. 24. ಬಿಸ್ನೆಸ್ 7ನೇ ಮನೆ ನೋಡೋಣ. ಲಾಭ ಕಷ್ಟದಿಂದ ಬರುತ್ತೆ. ರೆಟ್ರೋಗ್ರೇಡ್ ಬಂದಾಗ ಲಾಭ ಬರುತ್ತೆ, ಬಟ್ ಆದರೆ ಸರಿದೂಗಲ್ಲ, ಸುಮಾರಾಗುತ್ತೆ. ಅರ್ಥ ಆಯ್ತಾ? ಸಾಧಾರಣ. ಯಾಕೆಂದರೆ 5-12 ಕೆಳಗಡೆ ಇದೆ, 11 ರೆಟ್ರೋಗ್ರೇಡ್ ಬಂದರೆ ಕಷ್ಟ. ಬಟ್ ಅದು ತುಂಬ ಕಷ್ಟಪಟ್ಟು ನಿಮಗೆ 3-4 ಕಮಿಷನ್ ಸ್ವಲ್ಪ ಬರುತ್ತೆ, ಮನೆಗೆ ಸ್ವಲ್ಪ ಆಗುತ್ತೆ ಅಷ್ಟೇ. ಕೂಡಿಡೋದು ಅದೆಲ್ಲ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಇಷ್ಟು ಬಂದಿಲ್ಲ. ಇದು ಯಾವ್ದಾದ್ರು ಒಂದಾರು ಬರಬೇಕು, ಈ ಸಂಖ್ಯೆಗಳು ಬರಬೇಕು. 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಎಲ್ಲೂ ಕೂಡ ಇಲ್ಲಿಲ್ಲ. ಸೊ ಇಲ್ಲಿ 11 ಬಂದಿದೆ, ಚೆನ್ನಾಗಿದೆ. ಬಟ್ ಫ್ರೂಟಿಂದ ಟೇಸ್ಟ್ಗೆ ಹೋಗೋಷ್ಟಕ್ಕೆ ಇಲ್ಲಿ ನಥಿಂಗ್ ಇಸ್ ದೇರ್. ಡೀಪಲ್ಲಿ ನೋಡ್ತೀನಿ, ಡೀಪಲ್ಲಿ ಕೂಡ ಫ್ರೂಟ್ ಟು ಫ್ರೂಟ್ ಚೆನ್ನಾಗಾಗಿದೆ, ಟೇಸ್ಟಲ್ಲಿ ಸೇಮ್ ಹಂಗೆ ಕೂತಿದೆ. ವೆರಿ ಡಿಫಿಕಲ್ಟ್, ಆಗಲ್ಲ, ಕಷ್ಟ. ನೋಡ್ಕೊಂಡು ಮಾಡಿ, ಮತ್ತು ಒದ್ದಾಡಬೇಡಿ, ಅಯ್ಯೋ ಕೈಗೂ ಇಲ್ಲ ಬಾಯಿಗೂ ಇಲ್ಲ ಅಂತ. ಒಳ್ಳೆಯದಾಗಲಿ. ನಮಸ್ಕಾರ. ಕೈಲಾಶ್ ಯಂತ್ರ ಸ್ಥಾಪನೆ ಮಾಡಿ ಎಲ್ಲರೂ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಒಂದು 30% ಇನ್ಕ್ರೀಸ್ ಮಾಡುತ್ತೆ ಕೈಲಾಶ್ ಯಂತ್ರ. ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್. ಆಲ್ 9 ಪ್ಲ್ಯಾನೆಟ್ಸ್ ಹೋದರೂ ಕೂಡ ಕೈಲಾಶ್ ಯಂತ್ರ ವಿಲ್ ಟೇಕ್ ಕೇರ್. ನನ್ನ ಅನುಭವದಲ್ಲಿ ಸಮ್ 30% ಇಟ್ ವಿಲ್ ಹೋಲ್ಡ್. ಹಾಂ, ಹೇಳಿ. ಹಲೋ, ನಮಸ್ಕಾರ. ಹೇಳಿ. ನನ್ನ ಹೆಸರು ಈರಪ್ಪ ಬಡಿಗೇರ್ ಅಂತ. ವೆರಿ ಗುಡ್ ಸರ್, ಹೇಳಿ. ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು. ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಕ್ಸ್ಟರ್ನಲ್ ಪದಾರ್ಥ ಲ್ಯಾಡಿಂಗ್ ಬರುತ್ತೆ. ಸಾರಿ, ಬಿಲ್ಡಿಂಗ್ ಗ್ಲಾಸ್ ಕಾಂಟ್ರಾಕ್ಟ್ ಇರ್ತಲ್ಲ ಸ್ವಾಮಿ. ಬಿಲ್ಡಿಂಗ್ ಗ್ಲಾಸ್ ಹಾಕೋದಾ? ಬಿಲ್ಡಿಂಗ್ ಗಳಿಗೆ ಗ್ಲಾಸು, ACP, ಸ್ಪೈಡರ್ ಗ್ಲೇಸಿಂಗ್ ಈ ತರ ವರ್ಕ್ಸ್ ಎಲ್ಲ ಮಾಡ್ತೇವೆ ನಾವು. ಫ್ಯಾಬ್ರಿಕೇಶನ್ ಥರ. ಫ್ಯಾಬ್ರಿಕೇಶನ್ ವರ್ಕ್ ನಮ್ಗೆ ಕರೆಕ್ಟ್. ಮತ್ತು ಅದನ್ನು ಹೇಳ್ಬೋದಲ್ಲ, ಗ್ಲಾಸ್ ಹಾಕ್ತೀವಿ ನಾವು, ಕನ್ನಡಕ ಹಾಕ್ತೀವಿ. ಕಾಂಟ್ರಾಕ್ಟರ್ ಅಂತ. ಹಾಂ, ಆಯಿತು. ಫ್ಯಾಬ್ರಿಕೇಶನ್ ಕಾಂಟ್ರಾಕ್ಟರ್, ವೆರಿ ಗುಡ್. ಹಾಂ, ಹೇಳಿ, ಏನು ಕೇಳಬೇಕು? ಮಾಡ್ತಾ ಇದ್ದೀವಿ. ಬಟ್ ಹೋದ ವರ್ಷ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಬಿಸ್ನೆಸ್. ಈ ವರ್ಷ ಆಲ್ಮೋಸ್ಟ್ 5 months ಆಯ್ತು. ತುಂಬಾ ಡಲ್ ಆಗ್ಬಿಟ್ಟಿದೆ. ಸರಿ, 1 to 240 ಒಂದು ನಂಬರ್ ಹೇಳಿ ನೋಡೋಣ. ಸ್ವಾಮಿ, 249 ಒಳಗಡೆ ಒಂದು ನಂಬರ್ ಹೇಳಿ. ನಂಬರ್ 1 ರೀ. 1. ಓಕೆ. ಬಿಸ್ನೆಸ್ ಫಸ್ಟು ದಶಾದಿಂದ ಅಲ್ಲಿಗೆ ಹೋಗ್ತೀನಿ. ದಶಾ ಕಾಂಬಿನೇಷನ್ ಇಂಪ್ರೂವ್ಮೆಂಟ್ ಕೊಡ್ತಾ ನೋಡ್ತೀನಿ. ಗುರುದಶ ನಡೀತಾ ಇದೆ. ಗುರುದಶ ಆದ ನಂತರ 2025 ನವಂಬರ್ ಆದಮೇಲೆ ಶನಿ ಸ್ಟಾರ್ಟ್ ಆಗುತ್ತೆ. 2025 ನವಂಬರ್ ಆದಮೇಲೆ ಇದೇನು ಅರ್ನ್ ಮಾಡ್ತಾ ಇದ್ದೀರಾ ಅದಕ್ಕಿಂತ 10ರಷ್ಟು ಅರ್ನ್ ಮಾಡ್ತೀರಾ. ಇವತ್ತೇನು ಅರ್ನ್ ಮಾಡ್ತಾ ಇದ್ದೀರಾ 10ರಷ್ಟು. ಸೊ ನಿಮ್ಮ ಡೌನ್ ಟೈಮ್ ಅಂತ ಕರಿತೀವಿ. ಯಾಕೆಂದರೆ 11 ಇದೆ, 11 ಆದಮೇಲೆ 210 ಇದೆ, 210 ಇದೆ. ರೆಟ್ರೋಗ್ರೇಡ್ ಬಂದಿಲ್ಲ. ಎಸ್ಪೆಷಲಿ ನಕ್ಷತ್ರ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ಅಲ್ಟಿಮೇಟಾಗಿ ದುಡ್ಡು ಮಾಡ್ತೀರಾ. 2025 11 ಅಂದರೆ ನವಂಬರಿಂದ ನಿಮಗೆ ಸ್ಟಾರ್ 19 ಇಯರ್ಸ್, ನೋ ಲುಕಿಂಗ್ ಬ್ಯಾಕ್. ತಲೆನೇ ಕೆಡಿಸ್ಕೋಬೇಡಿ. 210 ಬಂದಿರತಕ್ಕಂಥ ಗ್ರಹಕ್ಕೆ ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ, ಹಾಗೆ 7 ಮುಖದ ರುದ್ರಾಕ್ಷಿ ಹಾಕಿ, ದಾನ ನಾನು ಸಜೆಸ್ಟ್ ಮಾಡೋದು ಮೂಲಂಗಿನ ದಾನ ಮಾಡಿ. ಸ್ವಲ್ಪ ಕಸ್ಪಲ್ಲು ನೋಡ್ಬಿಡ್ತೀನಿ ಅದು ಪ್ರಾಮಿಸ್ ಮಾಡಿದೆಯಾ ಅಂತ. ಅಲ್ಲಿಂದ ಅಲ್ಲಿ ಎಂಟರ್ ಆಗಬೇಕು. ಕಸ್ಪಲ್ ಸ್ವಲ್ಪ 6 ಪ್ರಾಮಿಸ್ ಮಾಡಿದೆ, ನಾಟ್ ಟು ವರಿ. 6 ಇಸ್ ಗ್ರೀನ್. ಎಸ್, ಪ್ರಾಮಿಸ್ ಮಾಡಿದೆ. ಅದು ನಿಮಗೆ 2025 ನವಂಬರ್ ಆದಮೇಲೆ ನಿಮಗೆ ಸ್ಟಾರ್ಟ್. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನನಗೆ ಮದುವೆಯಾಗಿ 1.5 ವರ್ಷ ಆಗಿದೆ ಇವಾಗ. ಸೊ ಮಕ್ಕಳ ಭಾಗ್ಯ ಯಾವಾಗಿದೆ ಅಂತ ಕೇಳೋದಿತ್ತು. 1.5 ವರ್ಷ? ಹಾ, ಸರಿ. 1 to 240 ಒಂದು ನಂಬರ್ ಹೇಳಿ. 36. ಎಷ್ಟಂದರೆ 46? 36. ಓಕೆ. ಚೈಲ್ಡ್ ಬರ್ತ್
5ನೇ ಕಸ್ಪ್ ನೋಡೋಣ. 3, 4, 5. 5ರಲ್ಲಿ ಚೈಲ್ಡ್ ಬರ್ತ್ ಹೋಗೋಣ. ಚೈಲ್ಡ್ ಬರ್ತ್ ಹಾಕಿದ್ದೀನಿ. 2 ಇದೆ, 11 ಇದೆ, ಇಂಟರ್ ಕನೆಕ್ಟಿವಿಟಿ ಇದೆ. ಸೊ ಅಂಡರ್ಗ್ರೌಂಡಲ್ಲಿ ಫ್ರೂಟು 2, 5, 11 ಇದೆ, ಕನೆಕ್ಟಿವಿಟಿ ಇದೆ. ಹಾಗೆ ಟೇಸ್ಟಲ್ಲಿ 11 ಮತ್ತು 2 ಇಂಟರ್ ಕನೆಕ್ಟಿವಿಟಿ ಇದೆ. ಪ್ರಯಾಸದಿಂದ ಆಗುತ್ತೆ. ಇಂಟರ್ ಕನೆಕ್ಟಿವಿಟಿ ಇದೆ, ಪ್ರಯಾಸದಿಂದ ಡಾಕ್ಟ್ರ್ ಹತ್ರ ಹೋಗಲೇಬೇಕು. 10th ಹೌಸ್ ಇಸ್ ನೋನ್ ಆ್ಯಸ್ ಡಾಕ್ಟರಿಂದನೇ ಆಗುತ್ತೆ. ಸ್ವಲ್ಪ ಮೆಡಿಸಿನ್ನು ಟೆಸ್ಟ್ ಎಲ್ಲ ಕೊಡ್ತಾರೆ, ಆಗುತ್ತೆ. ಗುರುದಶ 2025ವರೆಗೂ ಇರತಕ್ಕಂಥದ್ದು. ಚೈಲ್ಡ್ ಬರ್ತಲ್ಲಿ ಗುರುದಶ ನೋಡೋಣ ಹೇಗಿದೆ, ಆಮೇಲೆ ಶನಿದಶ ಹೇಗೆ ಬರುತ್ತೆ ಅಂತ ಎರಡೂ ನೋಡೋಣ. ದಶ ಅಲ್ಲಿ ಎಸ್ ಅಂದಮೇಲೆ ಇಲ್ಲಿ 2 ಕಾಂಬಿನೇಷನ್ ಇದೆ, 11 ಕಾಂಬಿನೇಷನ್. ಶನಿ 11 ಈ ಇಯರ್ ಎಂಡು ಅಥವಾ ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಆಗುತ್ತೆ. ಸೊ ಇಲ್ಲಿ ಗೋಧಿಯನ್ನು ದಾನ ಮಾಡಿ. ನೆಗೆಟಿವಿಟಿ ಇರ್ತಕ್ಕಂಥ ಕೆಲವು ಗ್ರಹಗಳು 4, 10, 4 ಸಿಕ್ಕಾಪಟ್ಟೆ ಗ್ರಹಗಳು ನೆಗೆಟಿವ್ ಇದೆ, ಬಟ್ ಆದರೆ ಪಾಸಿಟಿವ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಪಾಸಿಟಿವ್ ಆಗಿರ್ತಕ್ಕಂಥ ಗ್ರಹ ಶುಕ್ರ. ಜಿರ್ಕಾನ್ ಹಾಕ್ಕೊಳ್ಳಿ, ಬಲಗೈ ಒಂದು ಮಿಡಲ್ ಫಿಂಗರ್ಗೆ ಹಾಕ್ಕೊಳ್ಳಿ. ಹಾಗೆ 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನವೆಂಬರ್ ಒಳಗಡೆ ಕನ್ಸೀವ್ ಆಗ್ತಕ್ಕಂಥದ್ದು. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಕ್ಸಸ್ ತೋರಿಸ್ತಾ ಇದೆ, ಬಟ್ ಶಾರ್ಟ್ ಟರ್ಮಲ್ಲಿದೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನನ್ನ ತಮ್ಮನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಫಿಕ್ಸ್ ಆಗಿದೆ, ಇನ್ 2 months ಇದೆ ಮದ್ವೆಗೆ. ಅವ್ರು ಹೆಂಗಿರ್ತಾರೆ ಅಂತ ಕೇಳಬೇಕಿತ್ತು ಗುರುಜಿ. ಚೆನ್ನಾಗಿಲ್ಲ ಅಂದರೆ ಅವನು ಒಂದೊಂದ್ಸಲಿ ಅವಳು ಚೆನ್ನಾಗಿಲ್ಲ ಅಂತಾನೆ, ಒಂದೊಂದ್ಸಲಿ ಬೇಕು ಅಂತಾನೆ, ಬೇಡ ಆತರ ಮೈಂಡ್ ಇದಾಗಿದ್ದಾನೆ. ಎಷ್ಟು ಏಜು? 33. 33ಲೂ ಪಿಟಿಗೆ ಆಗ್ತದನ? ಗುರುಜಿ, ಅದೇ ನಮಗೆ ಭಯ ಆಗ್ಬಿಟ್ಟಿದೆ. ಆ ಭಯ ನಿಮ್ಗೆ ಯಾಕೆ ಆಗ್ಬೇಕು? ಅವ್ನು ಭಯ ಆಗಬೇಕು? ನಿಮ್ಗೆ ಯಾಕೆ ಭಯ ಆಗಬೇಕು? ಭಯ ಗಂಡಸರಿಗೆ ಹಾಕ್ಬೇಕು. ಅಲ್ಲ, ಹೆಣ್ಣಿಗೆ ಸಿಕ್ಕಿರೋದೇ ಒಂದು ಅದೃಷ್ಟ. ಪುಣ್ಯ. ಹೌದು. ಅಪ್ಪನಿಗೆ ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಇದಾರ ಅಲ್ಲಿ? ಇಲ್ಲ ಜೋರಾಗಿ ಹಾಕಿ ಇದ್ರೆ ಅಲ್ಲಿ ವಾಲ್ಯೂಮ್ನ. ಈಗ ಸ್ವಲ್ಪ ಉಗಿಸ್ಕೋತಾನೆ ನನ್ನ ಹತ್ರ. 1 to 2 ನಂಬರ್ ಹೇಳಿ, ಬೈಯಲ್ಲ ಸುಮ್ಮನೆ ಹಂಗಂತೆ. 18 ಗುರುಜಿ. 18. ಸೊ ಇವರು ದೊಡ್ಡವರ ನಿಮಗೆ ಚಿಕ್ಕವರ? ಚಿಕ್ಕವನು. ತಮ್ಮ? ಓಕೆ. 3ನೇ ಮನೆ ನೋಡ್ತೀನಿ. ಕಸ್ಪ್ 3 ಹೇಳುತ್ತೆ ಏನು ಕತೆ ಅವ್ರದ್ದು ಅಂತ. ಮ್ಯಾರೇಜ್ ಹಾಕ್ಕೊಳ್ತೀನಿ. ಕಸ್ಪ್ 3ಲಿ 2, 11 ಮಾಡ್ಕೊಳಕ್ಕೆ ಇಷ್ಟ, ಆದರೆ ಕಷ್ಟ ನೋಡ್ಕೊಳ್ಳೋಕ್ಕೆ. ಅರ್ಥ ಆಯ್ತಾ? ಹೇಳ್ತೀನಿ ಕೇಳಿ. ಮಾಡ್ಕೊಳಕ್ಕೆ ಇಷ್ಟ, ನೋಡ್ಕೊಳ್ಳೋದು ಕಷ್ಟ. ಅರ್ಥ ಆಯ್ತಾ? ಎರಡರಲ್ಲೂ ಅವ್ರದ್ದು ತಲೆಯಲ್ಲಿರೋದು ಅದೇ ಇಲ್ಲಿ. ನಾನು ಅವಳು ಕೆಲಸದಲ್ಲೇ ಇರಬೇಕು. ಎಲ್ಲ ಎಷ್ಟೊಂದಿದ್ದಾವೆ ಇಲ್ಲಿ, ಟೈಮ್ ಇಲ್ಲ ನಂಗೆ ಹೇಳೋಕ್ಕೆ. ಅರ್ಥ ಆಯ್ತಾ? ಅವ್ರ ಮೆಂಟಾಲಿಟಿ ಇಲ್ಲಿ ಕ್ಲೀನಾಗಿ ಹೇಳ್ಬಿಡುತ್ತೆ. ಈ ಮ್ಯಾರೇಜು ಸ್ವಲ್ಪ ಡೌಟ್ಫುಲ್ಲೇ. ಎಂಡ್ ಆಫ್ ದಿ ಡೇ ಅವ್ರಿಗೆ ಲಾಸ್ ಆಫ್ ಲವ್ ಇದೆ ಇಲ್ಲಿ. 3, 4 ಬರಬಾರ್ದು ಮ್ಯಾರೇಜಲ್ಲಿ. 3, 4 ಬರಲೇಬಾರ್ದು. ಅರ್ಥ ಆಯ್ತಾ ಮೇಡಮ್? ಕೇಳಿಸ್ತಾ? 7th ಹೌಸ್ ನೋಡೋಣ ಲಾಸ್ಟಲ್ಲಿ. 7th ಹೌಸ್ ಕೇತು ಬಂದಿದೆ. 3 and 4 ರೆಟ್ರೋಗ್ರೇಡ್ ಬಂದಿದೆ. ಟೇಸ್ಟಲ್ಲಿ ಸ್ವಲ್ಪ ಕಷ್ಟನೇ ಇದು. ಮ್ಯಾರೇಜ್ ಸಿಕ್ಕಾಪಟ್ಟೆ ಟೈಟಿಂದ ಆಗುತ್ತೆ ವಿತ್ ರೆಟ್ರೋಗ್ರೇಡ್. ರಾಹು ಅಷ್ಟು ಈಸಿಯಾಗಿ ಕೊಡೋಲ್ಲ. ರಾಹು ರೆಟ್ರೋಗ್ರೇಡ್ ಬರಲೇಬಾರ್ದು, ಕೇತುನು ರೆಟ್ರೋಗ್ರೇಡ್ ಬರಬಾರ್ದು. ಇದು ವೆರಿ ಡಿಫಿಕಲ್ಟ್ ಮ್ಯಾರೇಜ್. ಸ್ವಲ್ಪ ಅಂಡರ್ಗ್ರೌಂಡಾಗಿ ಹೋಗಿ ನೋಡೋಣ. ಸೊ 2 ಇದೆ, 9 ಇದೆ. ಸೊ 11, 2, 9 ಇದೆ, 11 ಇದೆ. ತುಂಬ ಪ್ರಯಾಸದಿಂದ ಆಗುತ್ತೆ, ಬಟ್ ಆದರೆ ಟಾಪ್ ಎಂಡು ನೆಗೆಟಿವ್. ಸ್ವಲ್ಪ ವೈವಾಹಿಕ ಜೀವನ ಇವರಿಂದನೇ ಕೈಯಿಂದನೇ ಹಾಳು ಮಾಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಸ್ವಯಂಕೃತ ಆಗಿರ್ತಕ್ಕಂಥದ್ದು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಂದು ಡೇಟ್ ಆಫ್ ಬರ್ತ್ 21/9/64. ಪ್ರಶ್ನೆ ಕೇಳಿ. ಮನೆದು ಎಲ್ಲಿ ಚೇಂಜ್ ಮಾಡಿದ್ರು ನಮ್ಗೆ ಕಿರಿಕಿರಿಗಳೇ ಬರ್ತಾ ಇದೆ. ನಿಮ್ಮ ಜಾತಕದಿಂದ ಹೆಂಗೆ ಚೇಂಜ್ ಮಾಡೋದು ನೋಡ್ತಾರೆ? ಯಾವನು ಹೇಳಿದ್ದು? ಅವ್ನು ಯಾರೋ ಕಾಂಪೌಂಡ್ರ್ ಹೇಳ್ತಾರೆ ನಿಮ್ಗೆ ಇವೆಲ್ಲ? ಪ್ರಶ್ನೆ ಏನಾದರೂ ಹೆಲ್ತ್ ಬಗ್ಗೆ ಇದ್ರೆ ನಿಮ್ಮ ಜಾತಕ ನೋಡ್ಬೋದು, ಮ್ಯಾರೇಜ್ ಬಗ್ಗೆ ಇದ್ರೂ ನೋಡ್ಬೋದು. ಮನೆ ಚೇಂಜ್ ಮಾಡೋದು ಎಲ್ರಿ ಜಾತಕದಲ್ಲಿ ಇರ್ತದೆ? ತಲೆ ಕೆಟ್ಟಿದೆ ಜನಗಳಿಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಅವೆಲ್ಲ. ಮನೆ ಚೇಂಜ್ ಮಾಡೋದಾ ಏನು? ಕರೆಕ್ಟಾಗಿ ಹೇಳಿ ಇನ್ನೊಂದು ಸತಿ. ಮನೆ ಚೇಂಜ್ ಮಾಡೋದು ಹೆಲ್ತ್ ಪ್ರಾಬ್ಲಮ್ ಇದೆ ಗುರುಜಿ ಮನೆಗೆ ಬಂದಾಗಿಂದ. ಅದಕ್ಕೆ ಈಗ ಮನೆ ಪ್ರಾಬ್ಲಮ್ ಅಂದರೆ ಮನೆ ಪ್ರಾಬ್ಲಮ್ ಬಗ್ಗೆ ನೋಡೋಣ. ಈಗ ಅದೇನು ಬಾಡಿಗೆ ಮನೆನಾ? ಬಾಡಿಗೆ ಮನೆ. ಬಾಡಿಗೆ ಮನೆನ ಯಾಕ್ರಿ ಅಷ್ಟು ಸ್ವಂತವಾಗಿ ತಗೊಂಡಿದ್ದೀರಿ ನೀವು ಮನಸ್ಸಿಗೆ?
ಇಲ್ಲ ಮತ್ತೆ ಮತ್ತೆ ಚೇಂಜ್ ಮಾಡೋದು ಕಷ್ಟ ಅಲ್ವಾ ಗುರುಜಿ? ಎಷ್ಟು ಚೇಂಜ್ ಮಾಡಿದ್ದೀರಿ ಇದುವರೆಗೂ ಲೈಫಲ್ಲಿ? ಇದ 4ನೇದು ಗುರುಜಿ. ಎಷ್ಟು ವರ್ಷದಲ್ಲಿ? 15 ವರ್ಷದಲ್ಲಿ ಇದು 4ನೇದು ಗುರುಜಿ. ಮೊದ್ಲು ಒಂದೇ ಕಡೆ 10 ವರ್ಷ ಇದ್ಬಿಟ್ವಿ. ಓಕೆ, ಸರಿ. ಈಗ ಇಲ್ಲೇನು ಪ್ರಾಬ್ಲಮ್ ಆಗಿದೆ? ಫುಲ್ ಡಿಸ್ಟರ್ಬೆನ್ಸ್, ನೀರು ಪ್ರಾಬ್ಲಮ್, ನೈಬರ್ಸಿಂದನೂ ಪ್ರಾಬ್ಲಮ್ ಆಗ್ತಿದೆ. ಬೆಂಗಳೂರಲ್ಲ ಇರೋದು ನೀವು? ಬೆಂಗಳೂರಲ್ಲಿ ನೀರು ಪ್ರಾಬ್ಲಮ್. ಯಾವ ಏರಿಯಪ್ಪ ಅದು ಗೊತ್ತಾಗ್ತಾ ಇಲ್ಲ. ಮಳೆ ಎಲ್ಲ ಮೊನ್ನೆ ಜೋರಾಗಿ ಬಂತು. ಗುರುಜಿ, ಇದು ಇದೆ, ಚಿಕ್ಕದಿದೆ, ಸಿಕ್ಕಾಪಟ್ಟೆ ಇದು ಮಾಡಿಸ್ಕೊಂತಾರೆ, ನೀರೇ ಇರಲ್ಲ. ಬೇರೆ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಆಯ್ತು, ನೀರಿನ ಪ್ರಾಬ್ಲಮ್ ಅದು ಸಾಮಾಜಿಕ ಸಮಸ್ಯೆ. ನಿಮ್ಮ ವೈಯಕ್ತಿಕ ಸಮಸ್ಯೆ ಏನಿದೆ? ರಾತ್ರಿ ಹೊತ್ತು ತುಂಬಾ ಹೊತ್ತು ಸೌಂಡ್ಗಳು ಮಾಡ್ತಾನೆ ಇರ್ತಾರೆ ಗುರುಜಿ. ಸೌಂಡಾ? ಯಾರು ಸೌಂಡ್ ಮಾಡೋದು? ಅಕ್ಕಪಕ್ಕದಲ್ಲಿ ರೋಡಲ್ಲೇನೆ ಗಾಡಿಗಳು ತುಂಬಾ ಇದು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅದು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಇದನ್ನ ಜಾತಕದಲ್ಲಿ ನೋಡಿ ಅಂತೀರ? ಯಾರೋ ಅಲ್ಲಿ ರೋಡಲ್ಲಿ ಮಾತಾಡೋರನ್ನ ಜಾತಕ ಯಾವ ಗ್ರಹ ಅಂತ? ಯಪ್ಪ, ಇಂಥವೆಲ್ಲ ನಾನು ಹೆಂಗೆ ಕಂಡಿಲ್ಲ. ಇದೆಲ್ಲ ಇಂಥ ಕಾಂಪ್ಲಿಕೇಟೆಡ್. ಸುಮ್ಮನೆ ನೀವು ಆ ದೋಷ ಈ ದೋಷ ಅಂತ ಹೇಳೋಕ್ಕಾಗಲ್ಲ. ಸರಿ, ಮನೆ ಯಾವಾಗ ಖಾಲಿ ಮಾಡ್ತೀರಾ ಅನ್ನೋದು ಮಾತ್ರ ನೋಡ್ತೀನಿ ಅಷ್ಟೇ. ಓಕೆ, 1 to 240 ನಂಬರ್ ಹೇಳಿ. 35 ಬರಬೇಕು. 9. ಯಾರು ಇದ್ದೀರ ಮನೇಲಿ? ನಾನು, ನಮ್ಮ ಮಗಳು. ಸರಿ, ಏನೋ ಮೇನ್ ರೋಡಲ್ಲಿ ತಗೊಂಡ್ಬಿಟ್ಟಿದ್ದೀರಿ ನಾವು. ಅಂತರ್ಭುಕ್ತಿಲಿ 3-5 ಕಾಂಬಿನೇಷನ್ ಬರ್ತಾಯಿದೆ. ಬುಧನ ಕಾಂಬಿನೇಷನಲ್ಲಿ ಇಲ್ಲಿ ನಮಗೆ ಒಂದು ನಿಮಿಷ. ಪ್ರಾಪರ್ಟಿಲಿ ಅಂತರ್ಭುಕ್ತಿಲಿ 3 ಕಾಂಬಿನೇಷನ್ ಇದೆ. ಓಕೆ, 5 ಕಾಂಬಿನೇಷನ್ ಇದೆ. ಬುಧ ಆದ ನಂತರ ಕೇತು ಬರ್ತಾನೆ, ಅಲ್ಲೂ 3 ಕಾಂಬಿನೇಷನ್, 5 ಕಾಂಬಿನೇಷನ್. ಶಾರ್ಟ್ಲಿ ನಿಮ್ಗೆ ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೊಬೇಡಿ. ಶಾರ್ಟ್ಲಿ ನಿಮಗೆ ಖಂಡಿತ ಚೆನ್ನಾಗಿರೋದು ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೊಬೇಡಿ. ಕೇತು 2024 ನವೆಂಬರ್ ಒಳಗಡೆ ಸಿಗುತ್ತೆ. ಶುಕ್ರನೂ ಕೂಡ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ 3-5 ಅಂಡರ್ಗ್ರೌಂಡಲ್ಲಿ ಕೊಟ್ಟಿದ್ದಾನೆ, ಅದನ್ನು ಚೇಂಜ್ ಆಗುತ್ತೆ. ಮ್ಯಾಕ್ಸಿಮಮ್ ನೀವು ಏಪ್ರಿಲ್ ಒಳಗಡೆ ಇನ್ನೊಂದು ಮನೇಲಿ ಇರ್ತೀರ. ಏಪ್ರಿಲ್. ಓಕೆ, ಒಳ್ಳೆಯದಾಗಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆ ಮತ್ತು 5ನೇ ಮನೆ ಸ್ಥಳ ಬದಲಾವಣೆ ಅಂತ ಹೇಳ್ತೀವಿ. ಯಾರಾದರೂ ಒಂದು ಲೈಫಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಿದ್ದಾರೆ ಅಂದರೆ ಅವ್ರ ಹಾರೋಸ್ಕೋಪಲ್ಲಿ 3-5 ಬಂದಿರುತ್ತೆ. 3-5 ಅಂದರೆ 4ನೇ ಮನೆ ಇರ್ತಕ್ಕಂಥ ಸ್ಥಾನನ ವ್ಯಯ ಮಾಡಿ ಹಿಂದಿನ ಮನೆಗೆ ಬಂದು ಅಲ್ಲಿಂದ ನಾವು ಮುಂದಿನ ಮನೆಗೆ ವ್ಯಯ ಮಾಡ್ಕೊಳ್ತಕ್ಕಂಥದ್ದು. 4th ಹೌಸ್ಗೆ ಬ್ಯಾಕ್ ಆ್ಯಂಡ್ ಫ್ರಂಟ್. 3-5 ಇಸ್ ಚೇಂಜ್ ಆಫ್ ರೆಸಿಡೆನ್ಸ್ ಅಂತ ಹೇಳ್ತೀವಿ. ಅದು ಬಂದಾಗ ಮಾತ್ರ ಮಾಡೋಕ್ಕಾಗೋದು. ಅದು ಬಂದಿಲ್ಲ ಅಂತಂದರೆ ಮನಸ್ಸಲ್ಲಿರುತ್ತೆ ಮಾಡಬೇಕು ಅಂತಂದರೆ ಆಗಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ಜೋರಾಗಿ ಮಾತಾಡಿ. ನಮಸ್ಕಾರ ಸರ್. ಸಾಲದು, ಇನ್ನೂ ಸ್ವಲ್ಪ ಜೋರು ಹೇಳಿ. ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನೆಶಾಸ್ತ್ರ ಜಾತಕನ? ಡೇಟ್ ಆಫ್ ಬರ್ತ್. ಟೈಮ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಹೇಳಿ. 26ನೇ ತಾರೀಕು 2ನೇ ತಿಂಗಳು 1999. ಮಧ್ಯಾಹ್ನ 2:15 ದಾವಣಗೆರೆ ಪ್ಲೇಸ್. ಇದೇ ತಪ್ಪು. ಯಾರು ಕರೆಕ್ಟಾಗಿ ಹೊರಗೆ ಹುಟ್ಟಲ್ಲ. 33, 28 ಅದನ್ನು ಕರೆಕ್ಟ್ ಟೈಮ್ ಅಂತಾರೆ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು 2:15 ಕರೆಕ್ಟ್ ಟೈಮ್ ಅಂತ? ಈ ಕಾಂಪೌಂಡರ್ಗಳು ಇರ್ತಾರಲ್ಲ, ಬೇಕಾದ್ರೆ ನೀವು 3 ಗಂಟೆ ಹೇಳಿದ್ರೂ ಸಿಗಿಸ್ಬಿಡ್ತಾರಲ್ಲೇ. ಕಷ್ಟ ನೋಡೋಕ್ಕಾಗಲ್ಲ. ಕರೆಕ್ಟಾಗಿ ಇದು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು. ಅದೆಲ್ಲ ಮಾಡ್ಬೋದು, ಹಿಂದೆ ಮುಂದೆ 3 ಮಿನಿಟ್ಸ್ ಹಿಂದೆ ಮುಂದೆ. ಬಟ್ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಮಾಡೋಕ್ಕೆ ಈಗ ಈ ಜಾತಕಕ್ಕೆ. ಜನರಲಾಗಿ ದಶಾ ಮೇಲೆ ಹೇಳ್ತೀನಿ. ಶನಿ ದಶಾ 8ನೇ ಮನೆ ತೋರಿಸ್ತಾ ಇದೆ. ಮ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಅಬ್ಸ್ಟೆಕಲ್ಸ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಬರೋ ಥರ ಫಸ್ಟ್ ಆಗಬೇಕು. ಯಾಕೆಂದರೆ ಅಲ್ಲಿ ಬಂದಿರತಕ್ಕಂಥ 8ನೇ ಮನೆ ಅಲ್ಲಿ ಕೇತುವಿಂದ ಬಂದಿದೆ. ಡಿಟ್ಯಾಚ್ಡ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಡಿಟ್ಯಾಚ್ಡ್ ಅಂದರೆ ಮದುವೆಗೆ ಈಸಿಯಾಗಿ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದರೆ ವೈವಾಹಿಕ ಜೀವನ ಸಮಾಧಾನವಾಗಿರುತ್ತೆ. ರೆಟ್ರೋಗ್ರೇಡರಿಂದ ಇವತ್ತೆಲ್ಲ ನಾಳೆ ಮದುವೆ ಆಗೋವಂಥ ಯೋಗ ಇದೆ. ಹಿರಿಯರ ಅಪ್ರೂವಲಿಂದ ಶಾರ್ಟ್ಲಿ ಆಗುತ್ತೆ. ರಾಹು ಮುಗಿದಾದ ಮೇಲೆ ಅವ್ರಿಗೆ ಗುರುವಿನ ಕಾಂಬಿನೇಷನ್ ಬಂದಾಗ ಹಿರಿಯರ ಅಪ್ರೂವಲಿಂದ ಆಗುತ್ತೆ. 1.5 ವರ್ಷದೊಳಗಡೆ ಆಗುತ್ತೆ. ಬಟ್ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ. ಬಾಳೆಹಣ್ಣನ್ನು ದಾನ ಮಾಡಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಲ್ಡನ್ ಹೆಸೋನೈಟ್ ಹಾಕಿ. ಒಳ್ಳೆಯದಾಗಲಿ. ಸೊ ಆ ದಶಾ ಮುಗಿಯೋವರೆಗೂ ಏನು ಮಾಡೋಕ್ಕಾಗಲ್ಲ. 2027 ಶನಿ ಆದಮೇಲೆ ನೆಕ್ಸ್ಟ್ ಬುಧನಲ್ಲಿ ಚೆನ್ನಾಗಿರುತ್ತೆ. 27 ಆದಮೇಲೆ ಚೆನ್ನಾಗಿರುತ್ತೆ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಅಸ್ಟ್ರಾಲಜಿ ವಿಲ್ ಗಿವ್ ದಿ ಇಂಡಿಕೇಶನ್. ಯಾವ ಲೈನು? 15,000 ಕೊಡ್ರಿ, ಕಲೀರಿ, ಜೀವನ ಚೇಂಜ್ ಆಗ್ತದೆ ರೀ. 15,000 ತಲ್ಲಿಟ್ಕೊಳ್ಳಿ. 15,000 ನನ್ನ ಜೀವನ ಚೆನ್ನಾಗಿರುತ್ತೆ.
ನೆಗೆಟಿವೋ ಪಾಸಿಟಿವೋ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು. 15,000 ಅಷ್ಟೇ ಚಾರ್ಜ್ ನಮ್ಮ ಲೈಫ್ ಚೇಂಜಿಂಗ್ ಇವೆಂಟ್ಗೆ. 15,000 ಯೋಚನೆ ಮಾಡ್ತೀರಾ, ಎಲ್ಲೋ ತೊಗೊಂಡೋಗಿ ಹಾಕ್ತಾನೆ, ಎಲ್ಲೋ ತೊಗೊಂಡೋಗೋ ಮದುವೆಯಲ್ಲಿ ಹಾಕ್ತಾನೆ, ಲಕ್ಷಗಟ್ಟಲೆ ಹಾಕ್ತಾನೆ, ಕೋರ್ಟಿಗೆ ಲಕ್ಷಗಟ್ಟಲೆ ಹಾಕ್ತಾನೆ, ಮನೆ ಕಟ್ಟಬೇಕಾದ್ರೆ ಲಕ್ಷಗಟ್ಟಲೆ ಹಾಕ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ದಿಸ್ ಇಸ್ ನಾಟ್ ಎ ವಾರ್ನಿಂಗ್, ದಿಸ್ ಈಸ್ ಎ ಸೊಲ್ಯೂಷನ್. ದಯವಿಟ್ಟು ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ. ಪ್ರಾಬ್ಲಮ್ ಬರುತ್ತೆ, ಆದರೆ ಮುಂದೆ ಸಾಲ್ವ್ ಆಗುತ್ತೆ ಅಂತ ನೋಡಿಕೊಂಡಾಗ ವಿಲ್ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್. ಸರ್ವೇ ಜನ ಸುಖಿನೋ ಭವಂತು.